ಹುಷಾರಿದ್ದಿಲ್ಲ, ವಾಂತಿ ಭೇದಿ ಹತ್ತಿತ್ತು ರೀ. ಹಂಗಾಗಿ ತೋರಿಸ್ಕೊಂಬರಕಂತೇಳಿ ಆಸ್ಪತ್ರೆಗೆ ಹೋಗಿದ್ವಿ ರೀ. ನಾವು ಆಸ್ಪತ್ರೆಗೆ ತೋರಿಸ್ಕೊಂಡು ಅದು ಪಾಪಗೆ ಊಟ ಮಾಡಿಸ್ಕೊಂಬರಕಂತೇಳಿ ಬಂದ್ವಿ ರೀ. ನಾವು ಹಿಂಗೆ ಬಂದು ನಿಂತ್ಕೊಂಡತ್ಲೇನ ನಮಗೆ ನೋಡೇ ಇಲ್ಲ ರೀ. ಅದು ನಾಯಿನ ಬಂದು ನಿಂತದ ಹಂಗೆ ಬಾಯಿ ಹಾಕಿ ಕಡ್ದ ಬಿಟ್ಟದ್ರಿ. ನಮಗೂ ಸ್ವಲ್ಪ ಕಡ್ದತ್ರಿ. ನಮ್ಮ ಬಟ್ಟೆ ಗಿಟ್ಟಿ ಎಲ್ಲ ಹೊರಗೆ ಇದು ಮಾಡಿಬಿಟ್ಟದ್ರಿ. ಅಮ್ಮ, ಇದು ಏನು ಎಲ್ಲಿ ನಡೆಯುತ್ತದೆ? ಹುಡುಗರು ಕ್ರಾಸ್ನಾಗ ನಾಯಿ ಕಚ್ಚೈತ್ರಿ. ಎಲ್ಲಿ? ರಾಣೆಬೆನ್ನೂರಾಗ. ಮತ್ತೆ ಈಗ ಹೆಚ್ಚಿನ ಹೆಣ್ಮಕ್ಳಿಗೆ ಎತ್ತರ ಆಗೈತಮ್ಮ? ಈಗ 18-19 ಮಂದಿಗೆ ಐತಂತ. ಹೌದಮ್ಮ. ರಾಣೆಬೆನ್ನೂರು ನಗರದಲ್ಲಿ ಇರ್ತಕ್ಕಂಥ ಕುರ್ಗೇರಿ ಕ್ರಾಸು ಮತ್ತು ಗುತ್ಲು ಸ್ಟ್ಯಾಂಡು ಮತ್ತು ಏನು ಹಲಗೇರಿ ಕ್ರಾಸ್ ಮಧ್ಯದಲ್ಲಿ ತರಕಾರಿ ಮಾರ್ಕೆಟಿನ ಮುಖಾಂತರವಾಗಿ ಇವತ್ತು 23 ಜನಕ್ಕೆ ನಾಯಿ ಕಚ್ಚಿದೆ. ಒಂದೇ ನಾಯಿ ಅದು. ಆದರೆ 23ಕ್ಕಿಂತ ಹೆಚ್ಚು ಜನರಿಗೆ ದಾಳಿಯನ್ನು ಮಾಡಿ ಇವತ್ತು ಅದು ಅಟ್ಟಹಾಸವನ್ನು ಮೆರೆದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ ನಾಯಿಯನ್ನು ವಶಪಡಿಸಿಕೊಂಡು ಯಾವ ರೀತಿಯಾಗಿ ಅದನ್ನು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ತತ್ಕ್ಷಣವೇ ಅಧಿಕಾರಿಗಳು ಕೂಡಲೇ ಆ ನಾಯಿಯನ್ನು ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು. ಇಲ್ಲಾಂದರೆ ಇನ್ನೂ ಹೆಚ್ಚು ಮಂದಿಗೆ ದಾಳಿ ಮಾಡಿ ಸಾಕಷ್ಟು ನೋವುಗಳನ್ನು ಮಾಡಲಿಕ್ಕೆ ಮುಂದಾಗ್ತತಿ. ಕೂಡಲೇ ಅಧಿಕಾರಿಗಳು ಎಲ್ಲಿ ಯಾವ ಸ್ಥಳದಾಗಿದೆ, ಯಾವ ಕಡೆಗೆ ಹೋಗಿದೆ ಅನ್ನೋದನ್ನು ಜನಗಳನ್ನು ಕೇಳಿಕೊಂಡು ಆ ನಾಯಿಯನ್ನು ರಕ್ಷಣೆ ಮಾಡೋ, ನಾಯಿಯನ್ನು ವಶಪಡಿಸ್ಕೋಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ತಿಳಿಸಿದ ನಂತರ ಶಾಸಕರು ಕೂಡ ಸ್ಥಳಕ್ಕೆ ಬಂದು ಎಲ್ಲರನ್ನು ನೋಡಿ ಹೋಗಿದ್ದಾರೆ. ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ 3 ನಾಯಿ ಹಿಡಿದಾರಂತ ಹೇಳ್ತಾ ಇದ್ದಾರೆ. ಆದರೆ ಆ ಕಚ್ಚಿರ್ತಕ್ಕಂಥ ನಾಯಿಯನ್ನು ಇನ್ನೂ ಹಿಡಿದಿಲ್ಲ. ಆ ನಾಯಿಯನ್ನು ಕೂಡಲೇ ಹಿಡಿದು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕನ್ನೋದು ನಮ್ದು ಒಕ್ಕೊತ್ತಾಯ. ನಮಸ್ತೆ, ಜೈ ಭೀಮ್. ಏನು ರಾಣೆಬೆನ್ನೂರು ನಗರದ 15 ದಿನದಿಂದ ಸಾಕಷ್ಟು ನಾಯಿಗಳು ಕಾಟ ಆಗ್ತಾ ಇದೆ. ಹಳ್ಳಿಯಿಂದ ಆಮೇಲೆ ಸಾಕಷ್ಟು ಜನಗಳು ಇಲ್ಲಿ ಬಂದು ವ್ಯಾಪಾರ ಮಾಡೋದು, ಬೇರೆ ಬೇರೆ ಥರ ಅವರು ದಂಧೆಗಳು ಮಾಡ್ತಾ ಇದ್ದಾರೆ. ಈಗ ಒಂದು ಅರ್ಧ ಗಂಟೆಯಿಂದ ಒಂದು 25 ಜನದ ಮೇಲೆ ಹಲ್ಲೆ ಆಗಿದೆ. ನಾಯಿ ಸಿಕ್ಕಾಪಟ್ಟೆ ಒಂದು ದರ್ಗಾ ಸ್ಟ್ಯಾಂಡು, ಆಮೇಲೆ ಇಲ್ಲಿ ಏನು ಮಾರ್ಕೆಟ್ ಐತಲ್ಲ, ಮಾರ್ಕೆಟ್ ಒಳಗಡೆ ನುಗ್ಗಿ ಜನರನ್ನ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಈಗೇನು ಸ್ಥಳೀಯ ಶಾಸಕರು ಬಂದಿಲ್ಲ, ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಎಲ್ಲ ಚಿಕಿತ್ಸೆಗೆ ಯಾರು ಪ್ರಾಬ್ಲಮ್ ಆಗಿದೆ ಅವರೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಇದನ್ನ ಈಗೇನು ಸಂಬಂಧಪಟ್ಟ ಅಧಿಕಾರಿಗಳು ಇದಾರಲ್ಲ, ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಬೇಗ ಒಂದು ಟೀಮ್ ರೆಡಿ ಮಾಡಿ ಯಾವುದು ಅದು ನಾಯಿ ಇದೆ ಆ ನಾಯಿಯನ್ನು ಬಂಧಿಸಬೇಕು. ಅದನ್ನು ಬಂಧಿಸಿ ತಗೊಂಡೋಗಿ ಬೇರೆ ಕಡೆ ಎಲ್ಲ ಒಂದು ಕಡೆ ಸ್ಥಳಾಂತರ ಮಾಡಬೇಕು. ರಾಣೆಬೆನ್ನೂರು ನಗರದಲ್ಲಿ ಜನರು ವಾಸ ಮಾಡೋದು ಕಷ್ಟ ಆಗಿದೆ, ಆಮೇಲೆ ವಲಸೆ ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ನಾಯಿ ಕಾಟದಿಂದ ವಲಸೆ ಹೋಗ್ಬೇಕಾದ ಜನರು ಅದನ್ನು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ.